ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸದ ಸಂಚಿಕೆಯಲ್ಲಿ ಗ್ಯಾರೇಜ್ ಕನಸಿನತ್ತ ಲಕ್ಷ್ಮೀ ಶ್ರೀನಿವಾಸ್ ಹೆಜ್ಜೆ ಇಡ್ತಿದ್ರೆ ಹಣದಾಸೆಗೆ ಬಿದ್ದು ಕೆಡ್ಡಕ್ಕೆ ಬಿದ್ದಿದ್ದಾರೆ ಹರಿ ಸಂತೋಷ್. ಮತ್ತೊಂದು ಕಡೆ ಜಯಂತ್ ಮೋಸಗಳನ್ನು ವೆಂಕಿ ಮುಂದೆ ಬಯಲು ಮಾಡಿದ್ದಾಳೆ ಜಾನು. ಈ ಎಲ್ಲ ವಿವರಗಳನ್ನ ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ತಮ್ಮ ದುರಾಸೆಗೆ ಬಲಿ ಆಗ್ತಿದ್ದಾರೆ ಹರಿ ಸಂತು. ಕಡಿಮೆ ಬೆಲೆಗೆ ಕೊಡ್ತಿದ್ದ ಚಿನ್ನದ ನಾಣ್ಯಗಳನ್ನ ಕೊಂಡು ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡಿ ಲಾಭವನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಅವರಿಗೆ ಫಲ ಸಿಕ್ಕಿದೆ. 5 ಲಕ್ಷ ದುಡ್ಡು ಅಡ್ಜಸ್ಟ್ ಮಾಡಿ ನಾಣ್ಯಗಳು ತಗೊಂಡು 13 ಲಕ್ಷಕ್ಕೆ ಸೇಲ್ ಮಾಡಿದ್ದಾರೆ. ಬಂದ ಲಾಭವನ್ನು ಹರಿ ಸಂತು ಶೇರ್ ಮಾಡ್ಕೊಂಡಿದ್ದಾರೆ. ಇವರನ್ನ ನಂಬಿಸಿ ಮೋಸ ಮಾಡ್ತಿದ್ದಾನೆ ಸಂತು ಫ್ರೆಂಡ್ ಪರಮೇಶಿ. ಇನ್ನಷ್ಟು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು ನಾಣ್ಯಗಳನ್ನು ತಗೊಳ್ಳಿ, ಹೆಚ್ಚು ಲಾಭವನ್ನು ಪಡೀರಿ ಅಂತ ಹೇಳಿದ್ದಾನೆ. ದುರಾಸೆ ಪಟ್ಟ ಅವರು ಈ ರೀತಿ ಮಾಡಿದ್ದಾರೆ. ತನ್ನ ಮನೆ ಪತ್ರಗಳನ್ನು ಅಡವಿಟ್ಟು ಫೈನಾನ್ಸಿಯರ್ ಹತ್ರ ಸಂತು 25 ಲಕ್ಷ ಪಡೆದಿದ್ದಾನೆ. ಇನ್ನು ಹರಿ ಅತ್ತೆ ಹತ್ರ ಬಂದು, ಅತ್ತೆ ನನ್ನ ಕತೆ ಯಾರಿಗೆ ಅಂತ ಹೇಳೋಣ. ಈ ಭಾವನಾ ಇದ್ದಾಳಲ್ಲ, ಅವಳು ಮನೆಗೆ ಬಂದಾಗ್ಲಿಂದ ನನಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಪಾಪ ನಿಮಗೂ ಹಾಗೆ ಅಲ್ವಾ? ಅವಳನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಅತ್ತೆ ಅಂತ ಹೇಳಿ ನಾಟಕ ಮಾಡ್ತಿದ್ದಾನೆ. ಅಳಿಯಂದ್ರೆ ನಿಮ್ಮ ಅಕ್ಕನ ಬಗ್ಗೆ ನೀವ ಹೀಗೆ ಮಾತಾಡ್ತಾ ಇರೋದು ಅಂತ ಶಾಕಲ್ಲಿ ಅತ್ತೆ ಕೇಳಿದ್ದಾರೆ. ಹೌದು ಅತ್ತೆ, ಅಕ್ಕ ಅಂತೆ ಅಕ್ಕ, ಹೇಳ್ಕೊಳ್ಳೋದಕ್ಕೆ ಅಷ್ಟೇ. ಅವಳ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ನೀವು ಹೂ ಅನ್ನಿ, ಅವಳನ್ನ ಈ ಮನೆ ಬಿಟ್ಟು ಕಳಿಸ್ತೀನಿ ಅಂತಿದ್ದ ಹರಿಗೆ, ಬೇಡ ಅಳಿಯಂದ್ರೆ, ಅವಳನ್ನ ಕಂಡ್ರೆ ನನಗೂ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು ಹೇಳಿ? ಅವಳನ್ನ ಮನೆ ಬಿಟ್ಟು ಕಳ್ಸಿದ್ರೆ ಸಿದ್ದು ಕೂಡ ಅವಳ ಜೊತೆನೆ ಹೋಗ್ತಾನೆ. ಸದ್ಯಕ್ಕೆ ನನ್ನ ಕಣ್ಣು ಮುಂದೆನೆ ನನ್ನ ಮಗ ಇದ್ದಾನೆ ಅನ್ನೋ ಸಮಾಧಾನ ಇದೆ. ಅದು ಸರಿ, ನೀವು ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳಿದ್ದಾಳೆ ರೇಣುಕಾ. ಅತ್ತೆ, ಈ ಮನೆಯಲ್ಲಿ ನನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನಾನು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅತ್ತೆ, ನನಗೂ ಒಂದು ಬಿಸ್ನೆಸ್ ಐಡಿಯಾ ಬಂದಿದೆ. ತುಂಬಾ ಒಳ್ಳೆ ಬಿಸ್ನೆಸ್ ಅತ್ತೆ. ನಾನು ನನ್ನ ಫ್ರೆಂಡು ಇಬ್ಬರು ಸೇರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದಕ್ಕೆ 50 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾನು ನನ್ನ ಫ್ರೆಂಡು ಶೇರ್ ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡೋಣ ಅಂದ್ಕೊಂಡ್ವಿ. ನಾನು ಈಗ 25 ಲಕ್ಷ ಅಡ್ಜಸ್ಟ್ ಮಾಡಬೇಕಾಗಿದೆ. ಆದರೆ ಎಲ್ಲಿಂದ ತರಲಿ ಅತ್ತೆ? ಸಿಂಚನಾನ ಕೇಳೋಣ ಅಂದರೆ ಪಾಪ ಅವಳು ಈ ಸ್ಥಿತಿನಲ್ಲಿ ಇದ್ದಾಳೆ. ಇನ್ಯಾರು ಕೊಡ್ತಾರೆ ಅತ್ತೆ ನನಗೆ ಅಂತ ಹೇಳ್ತಿದ್ದ ಹರಿಗೆ, ಅಳಿಯಂದ್ರೆ ನೀವು ಯೋಚನೆ ಮಾಡಬೇಡಿ, ನೀವು ಬಿಸ್ನೆಸ್ ಮಾಡಿ ಜೀವನದಲ್ಲಿ ಸೆಟ್ಲ್ ಆದರೆ ನನ್ನ ಮಗಳು ಕೂಡ ಖುಷಿಯಾಗಿರ್ತಾಳೆ. ಆದರೆ ನನ್ನ ಹತ್ರ 25 ಲಕ್ಷ ದುಡ್ಡಿಲ್ಲ. ಆದರೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಳಿಯಂದ್ರೆ. ನನ್ನ ಹತ್ರ ಇರೋ ಕೆಲವು ಒಡವೆಗಳನ್ನು ತಂದ್ಕೊಡ್ತೀನಿ, ಅದನ್ನು ಅಡವಿಟ್ಟು ನೀವು ಹಣನ ತಗೊಳ್ಳಿ ಅಂತ ರೇಣುಕಾ ಹೇಳಿದ್ದಾರೆ. ಅತ್ತೆ, ಇವತ್ತು ಮನೆಯಲ್ಲಿ ಪೂಜೆ ನಡೀತಾ ಇದೆ. ನೀವು ಒಡವೆ ಹಾಕ್ಕೊಂಡಿಲ್ಲ ಅಂದರೆ ಮಾವನಿಗೆ ಅನುಮಾನ ಬರುತ್ತೆ. ಆಮೇಲೆ ವಿಷಯ ಗೊತ್ತಾಗಿ ದೊಡ್ಡ ಗಲಾಟೆನೇ ನಡೆಯುತ್ತೆ. ಬೇಡ ಅತ್ತೆ ಅಂತ ಹರಿ ನಾಟಕ ಮಾಡ್ತಿದ್ದಾನೆ. ಅಳಿಯಂದ್ರೆ, ನನ್ನ ಹತ್ರ ಎಷ್ಟೊಂದು ಒಡವೆ ಇದೆ, ಯಾವುದು ಅಂತ ನಿಮ್ಮ ಮಾವನಿಗೆ ಗೊತ್ತಿಲ್ಲ ಅಂತ ಅದರಲ್ಲಿ ನನ್ನೇನು ಪ್ರಶ್ನೆ ಮಾಡ್ತಾರೆ. ಇರಿ ಅಳಿಯಂದ್ರೆ, ಒಡವೆ ತಂದ್ಕೊಡ್ತೀನಿ ಅಂತ ಹೋದ. ರೇಣುಕಾ ಕೆಲವು ಒಡವೆಗಳನ್ನು ತಂದು ಹರಿ ಕೈಗೆ ಕೊಟ್ಟಿದ್ದಾಳೆ. ಅಳಿಯನ್ನ ನಂಬಿ ಮೋಸ ಹೋಗಿದ್ದಾಳೆ ರೇಣುಕಾ. ಇವತ್ತು ಮನೆಯಲ್ಲಿ ಪೂಜೆ ನಡೀತಾ ಇದ್ರು ನನ್ನ ಪಾಲಿಗೆ ನೀವೇ ದೇವರು ಅತ್ತೆ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, 2-3 ದಿನದಲ್ಲಿ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅತ್ತೆ ಅಂತ ಹೇಳಿ ಹೋಗ್ತಿದ್ದಾನೆ ಹರಿ. ಇನ್ನು ಮನೆಯಲ್ಲಿ ಪೂಜೆಗೆ ಎಲ್ಲ ತಯಾರಿನೂ ನಡೀತಾ ಇದೆ. ಸಿಂಚನಾಗೆ ಒಳ್ಳೆಯದಾಗಬೇಕು ಅಂತ ಸಿಂಚನ ಹರಿ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ ಜವರೇಗೌಡರು. ಎಲ್ಲ ರೆಡಿ ಇದೆ, ಪುರೋಹಿತರು ಬಂದರೆ ಪೂಜೆ ಶುರು ಮಾಡ್ಬೋದು ಅಂತ ಭಾವನಾ ಹೇಳ್ತಿದ್ದಾಳೆ. ನಮ್ಮನೆ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನು ಯಾರು? ಎಲ್ಲದಕ್ಕೂ ವಹಿಸ್ಕೊಂಡು ಬಂದ್ಬಿಡ್ತೀಯಾ? ಏನೋ ಸಾಧನೆ ಮಾಡ್ತೀವಿ ಅಂತ ಮನೆ ಬಿಟ್ಟು ಹೋದ್ರಿ, ಏನು ಕಿಸಿಯೋಕ್ಕಾಗಲ್ಲ ಅಂತ ಮತ್ತೆ ವಾಪಸ್ ಬಂದು ನನ್ನ ಮನೆ ಸೇರ್ಕೊಂಡ್ರಿ ಅಂತ ಜವರೇಗೌಡರು ಸಿಟ್ಟಲ್ಲಿ ಭಾವನಾನ ಬೈತಿದ್ದಾರೆ. ರೀ, ನಮ್ಮ ಮಗಳಿಗಾಗಿ ಪೂಜೆನೆ ಮಾಡಿಸ್ತಿದ್ದಾಳೆ, ಇವತ್ತು ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ರೇಣುಕಾ ಕೇಳಿದ್ದಾಳೆ. ಏನವಿ, ಸಿದ್ದು ತಲೆ ಕೆಡಿಸ್ದಂಗೆ ನಿನ್ನ ತಲೆನೂ ಕೆಡಿಸಿದ್ದಾಳ? ಅವಳ ಪರ ಮಾತಾಡ್ತಿದ್ದೀಯಾ? ಹೊರಗಡೆ ಹೋಗಿ ಏನು ಮಾಡೋಕ್ಕಾಗಲ್ಲ ಅಂತ ತಾನೇ ನಮ್ಮ ಮನೆಗೆ ಮತ್ತೆ ಇವರು ಬಂದಿದ್ದು ಅಂತ ಜವರೇಗೌಡರು ಸಿಟ್ಟಲ್ಲಿ ಹೇಳ್ತಿದ್ದಾರೆ. ಅಪ್ಪಯ್ಯ, ಇವತ್ತು ಪೂಜೆ ನಡೀತಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಮರಿಗೌಡರು ಹೇಳ್ತಿದ್ದಾರೆ.
ಅಪ್ಪಯ್ಯ, ಏನೇನೋ ಮಾತಾಡಬೇಡಿ. ನಾವು ಹೊರಗಡೆ ಹೋಗಿ ಬದುಕಕ್ಕಾಗಲ್ಲ ಅಂತ ಅಲ್ಲ ಇಲ್ಲಿಗೆ ಬಂದಿದ್ದು. ನಾವು ಯಾಕೆ ಈ ಮನೆಗೆ ಬಂದ್ವಿ ಅಂದ್ರೆ ಅಂತ ಹೇಳೋದಕ್ಕೆ ಹೊರಟ ಸಿದ್ದುನ ಹೇಳ್ಬೇಡಿ ಅಂತ ಸಂಜ್ಞೆ ಮಾಡಿ ಹೇಳಿದ್ದಾಳೆ ಭಾವನಾ. ರೀ, ಪೂಜೆ ನೆಮ್ಮದಿಯಿಂದ ಆಗ್ಲಿ, ದಯವಿಟ್ಟು ಇವತ್ತು ಒಂದು ದಿನ ಸುಮ್ಮನೆ ಇದ್ಬಿಡಿ ಅಂತ ರೇಣುಕಾ ಹೇಳಿದ್ದಾಳೆ. ಆಯ್ತು ಬಿಡು, ಏನ್ ಮಾಡಕ್ಕಾಗುತ್ತೆ ಅಂತ ಜವರೇಗೌಡ್ರು ಹೇಳಿದ್ದಾರೆ. ಹೊರಗಡೆ ಕೆಲಸ ಇದೆ, ಪೂಜೆ ಟೈಮ್ಗೆ ಬಂದ್ಬಿಡ್ತೀನಿ ಅಂತ ಹೇಳಿದ ಹರಿ ಸಂತು ಹತ್ರ ಬಂದು, ಹೇಗೋ ದುಡ್ಡು ಅಡ್ಜಸ್ಟ್ ಮಾಡಿ 25 ಲಕ್ಷ ತಂದಿದ್ದೀನಿ, ಅದು ಏನು ಮಾಡ್ತೀಯೋ ಮಾಡಪ್ಪ, ನಾನು ಮನೆಗೆ ಹೋಗಬೇಕು, ಮನೆಯಲ್ಲಿ ಪೂಜೆ ನಡೀತಾ ಇದೆ, ನಾನು ಸಿಂಚನಾನೇ ಪೂಜೆಗೆ ಕುತ್ಕೋಬೇಕು ಅಂತ ಹೇಳಿದ್ದಾನೆ. ಹೇಗೋ ದುಡ್ಡು ಅಡ್ಜಸ್ಟ್ ಮಾಡಿದೆ, ಸಿಂಚನ ಒಡವೆ ಏನಾದರೂ ಮಾರಿದೀಯಾ ಅಂತ ಕೇಳಿದ ಸಂತುಗೆ, ಇಲ್ಲ ಕಣೋ, ಈ ಸಲ ಸಿಂಚನ ಒಡವೆ ಮುಟ್ಟಿಲ್ಲ, ಅತ್ತೆ ಹತ್ರ ನಾಟಕ ಮಾಡಿ ಒಡವೆ ತಗೊಂಡು ಅಡ ಇಟ್ಟು ದುಡ್ಡು ತಂದಿದ್ದೀನಿ ಅಂತ ಅತ್ತೆ ಹತ್ರ ಹೇಗೆ ನಾಟಕ ಮಾಡಿದ್ದು ಹೇಳಿದ್ದಾನೆ ಹರಿ. ಶಬಾಷ್ ಕಣೋ, ನೀನು ತುಂಬಾನೇ ಇಂಪ್ರೂವ್ ಆಗಿದ್ದೀಯಾ. ನಾನು ಮನೆ ಪತ್ರ ಅಡ ಇಟ್ಟು 25 ಲಕ್ಷ ತಂದಿದ್ದೀನಿ, ಬೇಗ ನಾಣ್ಯಗಳನ್ನು ತಗೊಂಡು ಮಾರಿ ಆ ದುಡ್ಡು ಆ ಫೈನಾನ್ಸಿಯರ್ ಮುಖಕ್ಕೆ ಬಿಸಾಕ್ಬೇಕು. ನೋಡು, ಈಗ ನೀನು ಪೂಜೆಗೆ ಹೋಗೋ ಹಾಗಿಲ್ಲ, ಮೊದಲು ನಾಣ್ಯಗಳನ್ನು ತಗೊಂಡು ಮಾರಿ ಲಾಭ ಪಡೆಯೋಣ, ಸಿಂಚನ ಒಬ್ಳೆ ಪೂಜೆ ಮಾಡ್ತಾಳೆ ಬಿಡು ಅಂತ ಹೇಳಿದ ಸಂತು ಫ್ರೆಂಡ್ ಪರಮೇಶಿಗೆ ಕಾಲ್ ಮಾಡಿದ್ದಾನೆ. ನಾವು ದುಡ್ಡು ತಗೊಂಡು ಬಂದಿದ್ದೀವಿ, ಎಲ್ಲಿಗೆ ಬರಬೇಕು ಅಂತ ಹೇಳಿ, ದುಡ್ಡು ಕೊಟ್ಟು ನಾಣ್ಯಗಳನ್ನು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾನೆ. ಸರಿ ಸರ್, ನಾನು ಕಳಿಸಿರೋ ಲೊಕೇಶನ್ಗೆ ಬನ್ನಿ ಅಂತ ಪರಮೇಶಿ ಹೇಳಿದ್ದಾನೆ. ಬಾರ ಹೋಗೋಣ ಅಂತ ಹರಿನ ಕರ್ಕೊಂಡು ಸಂತು ಹೊರಟಿದ್ದಾನೆ. ಎಲ್ಲಿ ಸರ್, ನೀವೆಲ್ಲಿ ಕಾಣಿಸ್ತಿಲ್ಲ ಅಂತ ಸಂತು ಮತ್ತೆ ಫ್ರೆಂಡಿಗೆ ಕಾಲ್ ಮಾಡಿದ್ದಾರೆ. ಇಲ್ಲೇ ಸರ್, ಬನ್ನಿ ಸ್ವಲ್ಪ ಮುಂದೆ, ನಿಮಗಾಗಿ ನಾಣ್ಯಗಳು ಕೊಡೋರು ಕಾಯ್ತಾ ಇದ್ದಾರೆ ಅಂತ ಪರಮೇಶಿ ಹೇಳಿದ್ದಾನೆ. ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿ ಸಂತು ಹರಿ ನಡ್ಕೊಂಡು ಬರ್ತಿದ್ದಾರೆ. ಅಲ್ಲಿಗೆ ಬಂದ ಪರಮೇಶಿ, ದುಡ್ಡು ತಂದಿದ್ದೀರಾ ಅಂತ ಕೇಳಿದ್ದಾನೆ. ರೆಡಿ ಇದೆ ಅಂತ ಸಂತು ದುಡ್ಡನ್ನು ತೋರಿಸಿದ್ದಾನೆ. ತಕ್ಷಣ ಪರಮೇಶಿ ವಿಜಿಲ್ ಹಾಕಿದ್ದಾನೆ. ಕೆಲವು ರೌಡಿಗಳು ಅಲ್ಲಿಗೆ ಬಂದು ಸಂತು ಹರಿನ ಚೆನ್ನಾಗಿ ಹೊಡೆದು ದುಡ್ಡನ್ನು ತಗೊಂಡು ಪರಮೇಶಿ ಜೊತೆ ಹೋಗಿದ್ದಾರೆ. ಇದೆಲ್ಲವೂ ಪರಮೇಶಿ ಆಡಿದ ನಾಟಕ. ಮೊದಲು ಸ್ವಲ್ಪ ಲಾಭ ಬಂದಂಗೆ ತೋರಿಸಿ ದುರಾಸೆಗೆ ಬಿದ್ದಿದ್ದ ಸಂತು ಹರಿಗೆ ತಕ್ಕ ಶಾಸ್ತಿನೇ ಮಾಡಿದ್ದಾರೆ. ಮೋಸದ ಜಾಲಕ್ಕೆ ಬಿದ್ದು ದುಡ್ಡು ಕಳ್ಕೊಂಡು ರೌಡಿಗಳ ಹತ್ರ ಒದೆ ತಿಂದು ಈಗ ಬೀದಿಯಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾರೆ. ಮನೆ ಪತ್ರವನ್ನೇ ಹಡವಿಟ್ಟು 25 ಲಕ್ಷ ದುಡ್ಡು ತಂದ ಸಂತು ಈಗೇನು ಮಾಡ್ತಾನೆ? ಮತ್ತೆ ಮನೆನ ಕಳ್ಕೊತಾನ? ಮುಂಚೆ ಮನೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ ತಂದೆ ಶ್ರೀನಿವಾಸ್ ಕಾಪಾಡಿರ್ತಾರೆ. ಆದರೆ ಈ ಸಲ ಮತ್ತೆ ಶ್ರೀನಿವಾಸ್ ಕಾಪಾಡ್ತಾರ ಅನ್ನೋದನ್ನು ಕಾದು ನೋಡೋಣ. ಇನ್ನು ತಪ್ಪು ಮೇಲೆ ತಪ್ಪು ಮಾಡ್ತಿದ್ದ ಹರಿನ ಸಿಂಚನಾ ಮನೆಯವರು ಕ್ಷಮಿಸ್ತಾರ ಅನ್ನೋದನ್ನು ಕೂಡ ಕಾದು ನೋಡೋಣ. ಈಗ ಶ್ರೀನಿವಾಸ್ ಫ್ರೆಂಡ್ ಸಹಾಯದಿಂದ ಗ್ಯಾರೇಜ್ ಒಂದು ಓಪನ್ ಮಾಡ್ತಿದ್ದಾರೆ. ನೋಡೋ, ಗ್ಯಾರೇಜು ಇನ್ವೆಸ್ಟ್ಮೆಂಟು ನಿಂದು, ಪರಿಶ್ರಮ ನಂದು, ಬಂದಿರೋ ಲಾಭದಲ್ಲಿ ಇಬ್ಬರು ಸರಿ ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಹೇಳಿದ ಶ್ರೀನಿವಾಸ್ಗೆ, ಸೀನಾ, ನಂದೇನಿದೆ ಕಣೋ, ಬರೀ ಇನ್ವೆಸ್ಟ್ಮೆಂಟು, ಕಷ್ಟಪಡೋದು ನೀನು, ನನಗೆ ಅಷ್ಟೋ ಇಷ್ಟೋ ಕೊಡಪ್ಪ ಸಾಕು, ಅದು ನಿನ್ನ ಸಮಾಧಾನಕ್ಕಾಗಿ ನಾನು ತಗೊತೀನಿ ಅಷ್ಟೇ. ಸರಿ, ನಾಳೆಯಿಂದಾನೇ ಗ್ಯಾರೇಜ್ ಶುರು ಮಾಡೋಣ, ಅದಕ್ಕೆ ಒಳ್ಳೆ ಜಾಗನೂ ನೋಡಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಸ್ನೇಹಿತ. ಖುಷಿಯಿಂದ ಲಕ್ಷ್ಮೀ ಶ್ರೀನಿವಾಸ್ ಕೂಡ ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಜಾನು ವೆಂಕಿ ಜಯಂತ್ಗೆ ತನ್ನ ತಾಯಿ ಫೋಟೋನ ತೋರಿಸಬಾರ್ದು ಅನ್ನೋ ಕಾರಣಕ್ಕೆ ಆ ಫೋಟೋನ ಸುಟ್ಟು ಹಾಕಿದ್ದಾಳೆ. ಅದನ್ನು ನೋಡಿದ ವೆಂಕಿಗೆ ಜಾನು ಮೇಲೆ ತುಂಬಾನೇ ಸಿಟ್ಟು ಬಂದಿದೆ. ಚೆಲುವಿ ಕೂಡ ಸಿಟ್ಟಲ್ಲಿ, ಜಾನು ಅವರೇ, ನಾವು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂದರೆ ಹೇಳಿ, ನಾವು ಇಲ್ಲಿಂದ ಹೋಗ್ತೀವಿ, ಅದು ಬಿಟ್ಟು ಯಾಕೆ ವೆಂಕಿ ತಾಯಿ ಫೋಟೋನ ಸುಟ್ಟು ಹಾಕಿದರೆ? ಅವರು ಆ ಫೋಟೋಗಾಗಿ ಎಷ್ಟು ಕಷ್ಟಪಟ್ಟರು ಗೊತ್ತಾ? ಇದ್ದ ಒಂದು ಫೋಟೋನ ಸುಟ್ಟು ಹಾಕಿದ್ರಿ, ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ದಯವಿಟ್ಟು ನನ್ನ ಏನೂ ಕೇಳಬೇಡಿ, ಆದರೆ ವೆಂಕಿ ಅಣ್ಣ ಅವ್ರ ಅಮ್ಮನಿಗಾಗಿ ಹುಡುಕ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಣ್ಣನ್ನ ಅವ್ರ ತಾಯಿ ಹತ್ರ ಸೇರಿಸೋ ಜವಾಬ್ದಾರಿ ನಂದು, ಅದು ಖಂಡಿತ ನಾನು ಮಾಡ್ತೀನಿ. ನನ್ನ ಜೀವ ಪಣಕ್ಕಿಟ್ಟು ಆದರೂ ಅವರಿಬ್ಬರನ್ನ ಒಂದು ಮಾಡ್ತೀನಿ ಅಂತ ಹೇಳ್ತಿದ್ದ ಜಾನುಗೆ ಫೋಟೋನ ಯಾಕೆ ಸುಟ್ಟು ಹಾಕಿದೆ ಅಂತ ಪದೇ ಪದೇ ಕೇಳ್ತಿದ್ದಾನೆ ವೆಂಕಿ. ಅಣ್ಣ, ನಿನಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನೀನು ನಿಮ್ಮ ಅಮ್ಮನಿಗಾಗಿ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೀಯಾ ಅಂತ ಗೊತ್ತಿದ್ದು ಈ ಫೋಟೋನ ಸುಟ್ಟು ಹಾಕಿದ್ದೀನಿ ಅಂದರೆ ಅದರ ಹಿಂದೆ ಏನೋ ಕಾರಣ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊ. ಇವತ್ತು ಒಂದು ದಿನ ನನ್ನ ಬಿಟ್ಬಿಡಿ, ಪ್ರಶ್ನೆ ಮಾಡಬೇಡಿ ಅಂತ ಜಾನು ಕೇಳಿದ್ದಾಳೆ.
ಆದರೂ ವೆಂಕಿ ಸಿಟ್ಟಲ್ಲಿ ಜಾನುನ ಪ್ರಶ್ನೆ ಮಾಡ್ತಾನೇ ಇದ್ದಾನೆ. ಆಗ ವೆಂಕಿನ ಪಕ್ಕಕ್ಕೆ ಕರ್ಕೊಂಡು ಹೋದ ಜಾನು, ಯಾಕಣ್ಣ, ನಾನು ಕೇಳಬೇಡ ಅಂದರೂ ಪದೇ ಪದೇ ಪ್ರಶ್ನೆ ಮಾಡ್ತಿದ್ದೀಯಾ? ಆ ಫೋಟೋನ ಸುಟ್ಟು ಹಾಕೋದಕ್ಕೆ ಕಾರಣ ಇದೆ. ಅದಕ್ಕೂ ಮುಂಚೆ ನೀನು ಇನ್ನೊಂದು ಸತ್ಯ ತಿಳ್ಕೋಬೇಕಾಗಿದೆ. ನೀನು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ಗಾಗಿ ಹುಡುಕ್ತಾ ಇದೆಯಲ್ಲ, ಅವರು ಬೇರೆ ಯಾರೂ ಅಲ್ಲ ಕಣೋ, ನನ್ನ ಗಂಡ ಜಯಂತ್ ಅವರು ಅಂತ ಜಾನು ಹೇಳಿದ್ದು ಕೇಳಿ ವೆಂಕಿಗೆ ಶಾಕ್ ಆಗಿದೆ. ನಿಜ ಅಣ್ಣ, ಅವರೇ ನಿನ್ನ ಚೈಲ್ಡ್ಹುಡ್ ಫ್ರೆಂಡು. ನಿನ್ನ ಮಾತು ಹೋಗೋದಕ್ಕೂ ಕಾರಣ ಅವರೇ. ಆದರೆ ನಿನಗೆ ಯಾವ ಸತ್ಯಗಳೂ ಗೊತ್ತಿಲ್ಲ. ಚಿಕ್ಕವನಿದ್ದಾಗ ನಿನ್ನ ಕಣ್ಣು ಮುಚ್ಚಿ ನಿನ್ನ ಬಾಯಲ್ಲಿ ಬಿಸಿನೀರು ಸುರಿದು ಮಾತು ಹೋಗೋ ಥರ ಮಾಡಿದ್ದಾರೆ. ಯಾಕಂದರೆ ಅವರನ್ನು ಬಿಟ್ಟು ನೀನು ಅನಾಥಾಶ್ರಮದಿಂದ ಹೋಗಬಾರ್ದು ಅಂತ. ಆದರೂ ನಿನ್ನನ್ನು ಅಪ್ಪ ಅಮ್ಮ ದತ್ತು ತಗೊಂಡ್ರು. ನೀನು ಅವ್ರ ಜೊತೆ ಹೋದೆ. ನಿನ್ನ ತನ್ನಿಂದ ದೂರ ಮಾಡಿದ್ದು ನಿಮ್ಮಮ್ಮನೇ ಅಂತ ಅವರ ಮೇಲೆ ದ್ವೇಷನ ಬೆಳೆಸ್ಕೊಂಡಿದ್ದಾರೆ. ಆವತ್ತಿಂದ ಇವತ್ತಿನವರೆಗೂ ಅವರನ್ನು ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ನಡೆದಿದ್ದು ಎಲ್ಲಾನು ಹೇಳಿದ್ದಾಳೆ ಜಾನು. ಅದನ್ನೆಲ್ಲ ಕೇಳಿರೋ ವೆಂಕಿಗೆ ಭೂಮಿನೇ ಕುಸಿದಂತಾಗಿದೆ. ಅಮ್ಮ ಇರೋ ಜಾಗ ನನಗೆ ಗೊತ್ತು ಅಣ್ಣ. ನಾವು ಈಗ ಹುಷಾರಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಜಯಂತ್ ಅವ್ರಿಗೆ ಗೊತ್ತಿಲ್ಲದೆ ಅವರನ್ನು ಬಿಡಿಸ್ಕೊಂಡು ಬರಬೇಕಾಗಿದೆ. ಅದಕ್ಕೆ ಆ ಫೋಟೋನ ನಾನು ಸುಟ್ಟು ಹಾಕಿದ್ದು ಅಂತ ಹೇಳಿದ್ದಾಳೆ ಜಾನು. ಪರಿಸ್ಥಿತಿ ಅರ್ಥ ಆಗಿ ಕಣ್ಣೀರು ಹಾಕ್ತಿದ್ದ ವೆಂಕಿ ಜಯಂತ್ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾನೆ. ತನ್ನ ತಾಯಿನ ಇಷ್ಟು ವರ್ಷ ದೂರ ಮಾಡಿರೋದಕ್ಕೆ ಉಗ್ರರೂಪ ತಾಳಿದ್ದಾನೆ ವೆಂಕಿ. ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.